ಹೆಂಗ್ ಮುಂದೆ ಮಾಡ್ದಂಗೆ ಆಡೋದನ್ನ ಬಿಡಿ. ಗುಡ್ ಮಾರ್ನಿಂಗ್. ಈಗ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಯ್ತು ನಮ್ದು. ಸಂಡೇ ಬಂದ್ರೆ ಸಾಕಪ್ಪ, ಬಟ್ಟೆ ಹೋಗಿದ್ರಾಗ ಹೋಗೈತಿ. ಬಟ್ಟೆ ಹೋಗೋದು ಜಳಕನೂ ಮಾಡಿದ್ದೇನೆ, ಈಗ ಏನು ಅಷ್ಟ ಮಾಡ್ತೇನೆ. ನನ್ನ ರೂಮ್ ನೋಡಪ್ಪ ಯಾವ ರೇಂಜಿಗೆ ಇಟ್ಟೀನಿ. ಅಪ್ಪಿ ತಪ್ಪಿ ಅಪ್ಪ ಏನಾರು ನೋಡ್ಬೇಕಿದೆ ನಾನು. ಸೊ ಈ ಕ್ಲೀನಿಂಗ್ ಮಾಡ್ಕೊಂತ ನಿಮ್ಮೊಂದು ಕಥೆ ಹೇಳ್ತೀನಿ ಕೇಳ್ರಿ. ಇಲ್ಲಿ ಈಗ ನನಗೆ ಇನ್ಸ್ಟಾಗ್ರಾಮ್ದಾಗ ಎಷ್ಟು ವ್ಯೂಸ್ ಬರ್ತಾವ ನೋಡ, ಅಷ್ಟ ವ್ಯೂಸ್ ಯೂಟ್ಯೂಬ್ ಲಾಂಗ್ ಫಾರ್ಮ್ ವಿಡಿಯೋ ಏನಾರು ಬಂದಿತ್ತು ಅಂತ ತಿಳ್ಕೊ. ಇಷ್ಟೊತ್ತಿಗೆ ಮಿನಿಮಮ್ 1 ಲಕ್ಷ ರೂಪಾಯಿ ಗಳಿಸಿರ್ತಿದ್ದೆ ನಾನು. ಬರೀ 2 ತಿಂಗಳೊಳಗೆ 60 ಲಕ್ಷಕ್ಕಿಂತ ಹೆಚ್ಚು ವ್ಯೂಸ್ ಬಂದೈತೆ ನನಗೆ. ಲ್ಯಾಟ್ರಿ ಆರಾಮ್ ಕೆಲಸ ಮಾಡ್ಕೊಂಡು ಕುಂತಿದ್ದೆ ಮನೆಯೊಳಗೆ. ಅಕ್ಕ ಫೋನ್ ಹಚ್ಚಿ ಲ್ಯಾಪ್ಟಾಪ್ ತಂದು ಕೊಡಂತ. ಓಕೆ, ಕೆಲಸ ಮುಗಿತೀಗ ವಾಪಸ್ ಮನೆಗೆ ಹೋಗು ನೀನು. ನಮ್ಮ ಸ್ಕೂಟಿಗೆ ಹೊಟ್ಟಸ್ತೈತಿ, ಅದಕ್ಕೆ ಊಟ ಆಗ್ಬೇಕೀಗ. ಇನ್ನ ಏನು ಹೊಂದ್ಸೇ ಇಲ್ಲ ನಾನು, ಈಗ ಸ್ಟಾರ್ಟ್. ಆಕ್ಚುಲಿ ಈ ವಿಡಿಯೋ ಮೊನ್ನೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬೇಕಿತ್ತು, ಬಟ್ ನಾ ಭಾಳ ಲೇಜಿ ಇದೆ ನೋಡು. ಯಾವತ್ತು ನಮ್ಮ ದೇಶ ಮುಂದುವರಿಯೋದು. ಸೊ ಹಿಂಗಾಗಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಲ್ಲ ನಾನು. ಬಟ್ ಫೈನಲ್ ಇವತ್ತು ಮಾಡತ್ತೀನಿ. ಇವತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಿಲ್ಲ ನಾನು. ಬಟ್ ಮೊಬೈಲ್ದಾಗ ಸ್ಟೋರೇಜ್ ಫುಲ್ ಆಗೈತಿ, ಸ್ಪೇಸೇ ಇಲ್ಲ ನನ್ನ ಕಡೆ ವಿಡಿಯೋ ಮಾಡಕ್ಕೆ. ಹಾಗೇಲಿ ಬಟ್ಟೆ ಒಗದು ಹಂಗೆ ಇಟ್ಟೇನೆ ಅದನ್ನ ಒಣಾಕೋಬಿಟ್ಟು. ಯಾಕಂದ್ರೆ ನಿಮ್ಗೆ ಗೊತ್ತೈತಿ ನಾ ಭಾಳ ಲೇಜಿ ಇದ್ದೀನಿ. ಸಣ್ಣದ್ರಾಗ ಮೈಕ್ ತೋ ಪ್ಲಾನ್ ಹಾಕಿನ, ಯಾಕಂದ್ರೆ ವಾಯ್ಸ್ ಕರೆಕ್ಟ್ ಬರತ್ತೇ ಇಲ್ಲ. ಓಕೆ, ಮಾತಾಡ್ಕೊಂತ ರೂಮ್ ಪೂರ್ತಿ ಕ್ಲೀನ್ ಮಾಡಿದ್ನಿ. ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಅನಿಸ್ತದೆ ಕೆಲಸ ಮುಗೀತಂತ. ಈಗ ಶುರು ಆಕೈತಿ. ಯಾಕೆ ಇಲ್ಲಿ ಕಸ ಬಿದ್ದೈತಿ, ಪೂರ್ತಿ ಇರಾಕ ವಾಪಸ್ ನಿಲ್ಲಿಸ್ಬೇಕು. ನಾನು ಆಗೇಲಿ ಎಲ್ಲ ವಸ್ತು ಬೇರೆ ಡಿವೈಡ್ ಮಾಡೀನಿ. 1ನೇ ರ್ಯಾಕ್ ಒಳಗೆ ಪೂರ್ತಿ ಟ್ಯಾಬ್ಲೆಟ್, ಲೋಷನ್, ಸಿರಪ್ ಅಂದ್ರೆ ಹೆಲ್ತ್ ರಿಲೇಟೆಡ್ ಇರ್ತೈತೆ ಅದ್ರ ಮೇಲೆ. ಅಂಡ್ ಸೆಕೆಂಡ್ ಒಳಗೆ ಲ್ಯಾಪ್ಟಾಪ್, ಚಾರ್ಜರ್, ಡೈಲಿ ಯೂಸ್ ಮಾಡೋ ಬುಕ್ಸ್ ಇರ್ತಾವೆ. ಥರ್ಡ್ ಒಳಗೆ ವೈರ್ ಐಟಮ್ಸ್ ಎಲ್ಲ ಗ್ಯಾಜೆಟ್ಸ್ ಇರ್ತಾವೆ. ಅಂಡ್ ಫೋರ್ತ್ ಒಳಗೆ ಸ್ಟೆಪ್ಲರ್, ಪಿನ್, ಪೆನ್ ಬಾಕ್ಸ್ ಅಂದ್ರೆ ಸ್ಮಾಲ್ ಐಟಮ್ ಇರ್ತಾವೆ. ಕೆಲ್ಸ ಇನ್ನ ಮುಗ್ದಿಲ್ಪ, ಇನ್ನ ಎಷ್ಟು ಬಿದ್ದ ನೋಡಪ್ಪ ಬಟ್ಟೆಯಲ್ಲಿ. ಇದೊಂದು ರೂಮ್ ಹೊಂಚಿನಂದ್ರೆ ಆರಾಮ್ ಸಮಾಧಾನ ಆಕೈತೆ ನನಗೆ. ಮತ್ತೊಮ್ಮೆ ಸ್ನಾನ ಮಾಡ್ತೀನಿಲ್ಲಪ್ಪ, ಸಾಕಾಗೋತು. ಕೆಲಸ ಮುದ್ಮೇಲೆ ವಾಪಸ್ ಜಳಕ ಮಾಡಿದೆ, ಸ್ವಲ್ಪ ರೆಡಿ ಆಗೀನಿ. ಈಗ ಹೊರಗೆ ಹೊಂಟೀನಿ. ಮಳೆ ಬರೋಂಗೆ ಐತಿ, ಬಟ್ ಸ್ಟಿಲ್ ಸ್ವಲ್ಪ ಕೆಲಸ ಬಂತು, ಹೋಗ್ಬರ್ತೀನಿ. ಒಂದು ಕೈ ಸ್ಕೂಟಿ ಹ್ಯಾಂಡಲ್, ಇನ್ನೊಂದು ಕೈ ಬುಕ್ ಹಿಡ್ಕೊಂಡಿದ್ದು ನೋಡಿ ನೀವು ಶಾಕ್ ಆಗ್ಬೇಡ್ರಿ. ಅದು ಬರೀ ಶೋ ಆಫ್. ನೆಟ್ಗೆ ಅಭ್ಯಾಸ ಮಾಡೋದಿಲ್ಲ, ಏನು ರೋಡ್ನಾಗ ಓದ್ತೇನೆ. ನಿನ್ ಜನ್ಮಕ್ಕೆ ಹೋಗೋ. ನಂದು ಅಪ್ ಕಮಿಂಗ್ ಮೂವಿ ಒಳಗೆ ಒಂದು ಸೀನ್ ಇತ್ತು, ಅದನ್ನ ರೆಕಾರ್ಡ್ ಮಾಡಕ್ಕೆ ಇಲ್ಲಿ ಬಂದೀನಿ. ಅದನ್ನ ಮಾಡಿದ್ಬಿಟ್ಟು ಎಲ್ಲ ಮಾಡತ್ತೀನಿ. ಬರೀ ಇಂಥದೆಯಾ? ನಾ ಕಾಲೇಜ್ ಟೈಮ್ದಾಗ ಹೋಗಿದ್ದು ಟ್ರಿಪ್ಪಿನ ವಿಡಿಯೋ ನನ್ನ ಕಡೆ ಅದಾವು. ಅವ್ನು ಇನ್ನೂ ಎಡಿಟ್ ಮಾಡಿಲ್ಲ. ಅವ್ನು ಎಡಿಟ್ ಮಾಡಿ ಸೂನ್ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋ ಸೂನ್ ಬರ್ತೈತಿ.